ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ಗಡಿ ಭದ್ರತೆ, ಸೇನೆ, ಭಯೋತ್ಪಾದನೆ ಇತ್ಯಾದಿಗಳೆಲ್ಲವೂ ನೆನಪಾಗೋದು ಚುನಾವಣೆ ಹೊತ್ತಲ್ಲಿ ಮಾತ್ರ. ಗಡಿ ಭದ್ರತೆ ಹೆಸರಲ್ಲಿ, ಯೋಧರ ಹೆಸರಲ್ಲಿ ರಾಜಕೀಯ ಮಾಡೋದು, ನಾವು ಮನೆಗೆ ನುಗ್ಗಿ ಹೊಡಿತೀವಿ ಅಂತೆಲ್ಲ ಡೈಲಾಗ್ ಹೊಡೆಯೋದು, ಅದೇ ಧಾಟಿಯಲ್ಲಿ ಐಟಿ ಸೆಲ್ ಮೂಲಕ ಪ್ರಚಾರ ಮಾಡಿಸೋದು, ಸಿನಿಮಾ ಮಾಡಿಸೋದು, ಇದೆಲ್ಲ ಮೋದಿ ಹಾಗೂ ಬಿಜೆಪಿಯ ಸ್ಟ್ರಾಟಜಿ. ಆದರೆ ಮೋದಿ ಅಧಿಕಾರಕ್ಕೆ ಬಂದು 10 ವರ್ಷಗಳಲ್ಲಿ ಪಾಕ್ ಜೊತೆ, ಚೀನಾ ಜೊತೆ ಗಡಿಯಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ಹೋದ್ರೆ ಘೋರ ನಿರಾಶೆ ಕಾಡುತ್ತೆ. ಕಾಶ್ಮೀರದಲ್ಲಿ ನುಸುಳುಕೋರರ ಹಾವಳಿ, ಉಗ್ರರ ದಾಳಿ ಮಿತಿ ಮೀರಿದೆ. ಯೋಧರು, ನಾಗರಿಕರ ಸಾವಿನ ಸಂಖ್ಯೆ ಒಂದೇ ಸಮನೆ ಏರ್ತಾ ಇದೆ. ಅತ್ತ ಚೀನಾ ಕೂಡ ಕಿಲೋಮೀಟರ್ ಗಟ್ಟಲೆ ಗಡಿಯೊಳಗೆ ನುಸುಳಿ ಇಡೀ ಗ್ರಾಮಗಳನ್ನ, ರಸ್ತೆಗಳನ್ನ ನಿರ್ಮಿಸಿಬಿಟ್ಟಿದೆ ಅಂತ ವರದಿಗಳು ಹೇಳ್ತಾ ಇವೆ. ಆದರೆ ಮೋದಿ ಸರ್ಕಾರ ಮಾತ್ರ ತಾನು ಕಣ್ಮುಚ್ಚಿ ಕೂತ್ಕೊಂಡ್ರೆ ಜಗತ್ತಿಗೇನೋ ಗೊತ್ತಾಗಲ್ಲ ಅನ್ನೋ ಧೋರಣೆಯನ್ನ ಅನುಸರಿಸ್ತಾ ಇದೆ. ಗಡಿ ಭದ್ರತೆ ಕುರಿತು, ಹೆಚ್ಚುತ್ತಾ ಇರುವ ಉಗ್ರ ದಾಳಿಗಳ ಕುರಿತು, ನುಸುಳುಕೋರರ ಕುರಿತು ಅದು ಮಾತಾಡೋದೇ ಇಲ್ಲ. ಈಗ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸರ್ಕಾರ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ. ಎಕ್ಸ್ನಲ್ಲಿನ ಇತ್ತೀಚಿನ ಪೋಸ್ಟ್ನಲ್ಲಿ ಖರ್ಗೆ ಅವರು ಭಾರತದ ಗಡಿ ಭದ್ರತಾ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಲವಾರು ಗಂಭೀರ ಸಮಸ್ಯೆಗಳನ್ನು ಎತ್ತಿದ್ದಾರೆ. ಚೀನಾ ಪ್ಯಾಂಗೋಂಗ್ ಸರೋವರದ ಉತ್ತರ ಮತ್ತು ದಕ್ಷಿಣ ದಂಡೆಗಳನ್ನು ಸಂಪರ್ಕಿಸುವ ಸೇತುವೆಯನ್ನ ನಿರ್ಮಿಸಿರುವುದು ಸತ್ಯ ಅಲ್ವಾ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ಚೀನಾ ತನ್ನ ಪ್ರಾಬಲ್ಯವನ್ನ ಸಮರ್ಥವಾಗಿ ಹೆಚ್ಚಿಸಿಕೊಳ್ಳುತ್ತೆ ಅಂತ ಖರ್ಗೆ ಬರೆದಿದ್ದಾರೆ. ಡೆಪ್ಸಾಂಗ್ ಜೊತೆಗೆ ಗಾಲ್ವಾನ್ ಘರ್ಷಣೆಯ ನಂತರ ವಿವಾದದ ಬಿಂದುವಾಗಿ ಉಳಿದಿರುವ ಡೆಮ್ಚೋಕ್ ಸೆಕ್ಟರ್ನಲ್ಲಿ LAC ಉದ್ದಕ್ಕೂ ಚೀನಾ ಹೊಸ ಗ್ರಾಮವನ್ನು ನಿರ್ಮಿಸೋಕೆ ಪ್ರಾರಂಭಿಸಿದೆ ಅಂತಾನೂ ಖರ್ಗೆ ಆರೋಪಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಕಡೆಯಲ್ಲೂ ಕಂಡು ಬರುತ್ತಿರುವ ಭದ್ರತಾ ವೈಫಲ್ಯದ ಕುರಿತು ಖರ್ಗೆ ಮೋದಿ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ಅಧಿಕಾರ ವಹಿಸಿಕೊಂಡ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ 25 ಭಯೋತ್ಪಾದಕ ದಾಳಿಗಳು ನಡೆದಿವೆ. ವಿಶೇಷವಾಗಿ ಜಮ್ಮು ಪ್ರದೇಶದ ಮೇಲೆ ಪರಿಣಾಮ ಬೀರಿದೆ ಅಂತ ಖರ್ಗೆ ಹೇಳಿದ್ದಾರೆ. ಈ ದಾಳಿಯಲ್ಲಿ 15 ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು 27 ಮಂದಿ ಗಾಯಗೊಂಡಿದ್ದಾರೆ ಅಂತ ಖರ್ಗೆ ನೆನಪಿಸಿದ್ದಾರೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ದೋಡಾ, ಕಥುವಾ ಮತ್ತು ರಿಯಾಸಿ ಹೆಸರಿನ 3 ಹೊಸ ಜಿಲ್ಲೆಗಳಲ್ಲಿ ಹರಡಿರೋದನ್ನ ಅವರು ಎತ್ತಿ ತೋರಿಸಿದ್ದಾರೆ. ಈ ಘಟನೆಗಳಲ್ಲಿ ಉಂಟಾಗಿರುವ ನಾಗರಿಕ ಸಾವು ನೋವುಗಳು 2 ದಶಕಗಳಲ್ಲಿ ಅತ್ಯಧಿಕವಾಗಿದೆ ಅಂತ ಖರ್ಗೆ ಮೋದಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಈ ಸಮಸ್ಯೆಗಳು ಅತ್ಯಂತ ಗಂಭೀರವಾದವು ಮತ್ತು ಇದಕ್ಕೆ ಏಕೀಕೃತ ಮತ್ತು ಸಾಮೂಹಿಕ ಕ್ರಮದ ಅಗತ್ಯವಿದೆ ಅಂತ ಖರ್ಗೆ ವಾದಿಸಿದ್ದಾರೆ. ಮೋದಿ ಸರ್ಕಾರ ಸಂಸತ್ತಿಗೆ ಮಾಹಿತಿ ನೀಡಬೇಕು ಮತ್ತು ಅದನ್ನ ಭರವಸೆಗೆ ತೆಗೆದುಕೊಳ್ಳಬೇಕು. ಆದರೆ ಸರ್ಕಾರ ಭಾರತದ ಪ್ರಮುಖ ಸ್ಟ್ರಾಟಜಿಕ್ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋದನ್ನ ಬಿಟ್ಟು ಸುಳ್ಳು ಧೈರ್ಯ ಮತ್ತು ಪೊಳ್ಳು ಪ್ರಚಾರದ ಕಡೆ ಗಮನ ಹರಿಸಿದೆ ಅಂತ ಹೇಳಿ ಖರ್ಗೆ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.